ದಿವ್ಯ ಜ್ಯೋತಿ ಈ ನೆಲದ ದಿವ್ಯ ಜ್ಯೋತಿ ಈ ನೆಲದ ದಿವ್ಯ ಜ್ಯೋತಿ ನಮ್ಮ ಕರುಳಿನ ಕಥೆಗಾರ ನೀ ಎಲ್ಲಿ ಹೋದೆ ದೂರ ನಮ್ಮ ಕರುಳಿನ ಕಥೆಗಾರ ನೀ ಎಲ್ಲಿ ಹೋದೆ ದೂರ ನೀ ಎಲ್ಲಿ ಹೋದೆ ದೂರ ನೀ ಎಲ್ಲಿ ಹೋದೆ ದೂರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಈ ದಿನ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸ್ಮರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರು ಹಿರಿಯರು ಆದಂತ ಧ್ವಂಸೇಂದ್ರ ಮುನ್ರಾಜಣ್ಣವರಿಗೆ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ನಾಯಕರಾದಂತಹ ಸಿ ಮುನ್ರಾಜರವರು ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಳುಮಾವು ಆನಂದ್ ಅವರು ಜಿಲ್ಲಾ ನಾಯಕರು ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ನಮ್ಮೆಲ್ಲರ ಹಿರಿಯ ಹೋರಾಟಗಾರರು, ಕೊಡುಗೈ ದಾನಿಗಳು, ಮಹಾನ್ ನಾಯಕರಾದಂತ ಬನ್ನಳ್ಳಿ ಮುನಿಯಲ್ಲಪ್ಪನವರಿಗೂ ಸಹ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ನಾಯಕರಾದಂತಹ ವಿಜಿ ಪ್ರಕಾಶ್ ಅವರಿಗೂ ಸಹ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಹಿಂದುಳಿದ ವರ್ಗದ ನಾಯಕರು, ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರಾದಂತ ನಾರಾಯಣಸ್ವಾಮಿ ಮುದಲಿಯರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಧ್ವಂಸೇಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಆರ್ತಿರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ತಾಲೂಕು ಪ್ರಧಾನ ಸಂಚಾಲಕರಾದಂತ ಕೂಡ್ಲು ಚಂದ್ರಪ್ಪನವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾಲೂಕು ನಾಯಕರುಗಳಾದಂತಹ ಹಳೆಹಳ್ಳಿ ರಾಜೂರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೋಪಚಂದ್ರ ವೆಂಕಟೇಶ್ವರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮನಹಳ್ಳಿ ಮುರಳೀರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾಲೂಕಿನ ನಾಯಕರಾದಂತಹ ದೊಡ್ಡಾಗಡೆ ಕೃಷ್ಣಪ್ಪನವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಲಿತ್ ನಾಗೇಶ್ವರ ಅವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾರಾಯಣಘಟ್ಟ ಸತೀಶ್ ಅವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಹಿಳಾ ಘಟಕದ ತಾಲೂಕು ಸಂಚಾಲಕರಾದಂತಹ ಧ್ವಂಸೇಂದ್ರ ಮಂಜುಳಮ್ಮನವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶಾರದಮ್ಮನವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾಲೂಕು ವಿದ್ಯಾರ್ಥಿ ಘಟಕದ ಸಂಚಾಲಕರಾದಂತ ಜಗದೀಶ್ ಧ್ವಂಸೇಂದ್ರ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಹೋಬಳಿ ಮಟ್ಟದ ನಾಯಕರುಗಳಾದಂತಹ ಕೊಪ್ಪ ಪ್ರಕಾಶ್ ರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರವೀಣ್ ರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಲ್ಬಾಳು ಮುನ್ರಾಜರವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಿಗಣಿ ಹೋಬಳಿ ಸಮಿತಿ ಆನಂದ್ ರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಸನಕುಂಟೆ ಶ್ರೀನಿವಾಸರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪರಪ್ರಕಾರ ಕೃಷ್ಣಪ್ಪನವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಆಡಗೋಡಿ ನಾಗರಾಜರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿರಿಯ ಹೋರಾಟಗಾರರಾದಂತ ಯಡನಹಳ್ಳಿ ವೆಂಕಟಸ್ವಾಮಿರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಂಟಪ ಅಶ್ವತ್ಥರವರಿಗೂ ಸಹ ಜಿಗಳಿ ಹೋಬಳಿ ಮುಖಂಡರು ಅವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಸಿಂಗನಗರದ ಮುನ್ರಾಜರವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಸಾಮೂಹಿಕವಾಗಿ ಭೀಮ ಸ್ವಾಗತವನ್ನ ಬಯಸ್ತಾ, ದಯಮಾಡಿ ಯಾರಾದರೂ ಹೆಸರು ತಪ್ಪಾಗಿದ್ರೆ ಅನ್ಯತಾ ಭಾವಿಸಬಾರದು. ಈಗಾಗಲೇ ಸಮಯ ತುಂಬಾ ಆಗಿದೆ. ಅದರಿಂದ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಗಣೇಶ್ರವರಿಗೂ ಸಹ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರ ನಾಯಕರಾದಂತ ಬನ್ನಳ್ಳಿ ಮುನಿಯಲ್ಲಪ್ಪನವರು ಮಾತಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಪರಿವರ್ತನವಾದ ಕಾರ್ಯಕ್ರಮ ಮುಕ್ಕೊಂಡಿರೋದು ವಿಚಾರ ಎಲ್ರಿಗೂ ಗೊತ್ತಿದೆ. ಸಾಹೇಬರ ಇವತ್ತಿಗೆ 69 ವರ್ಷಗಳು ನಮ್ಮಿಂದ ದೂರ ಆದಿದ್ದೀರ. ಆ 69 ವರ್ಷಗಳಲ್ಲಿ ದೂರ ಆದಂತ ವ್ಯಕ್ತಿ ಇವತ್ತು ಎಲ್ಲರ ಕಣ್ಣು ಮುಂದೆ ನಿಂತ್ಕೊಂಡಿದ್ದಾರೆ. ಅವರು ಯಾಕೆ ನಿಂತ್ಕೊಂಡಿದ್ದಾರೆ? ವಿಚಾರ ಇಷ್ಟೇ. ನಿಮ್ಮ ತಾತ, ನಮ್ಮ ತಾತ, ನಮ್ಮ ಮುತ್ತು ತಾತ ಎಲ್ಲರೂ ಸತ್ತೋಗಿದ್ದಾರೆ. ಇಸ್ವಿಗಳೇ ಗೊತ್ತಿಲ್ಲ, ಯಾವಾಗ ಸತ್ರು ಅಂತ ಗೊತ್ತಿಲ್ಲ. ಒಂದು ಮೂಲ ತಾತನ ಹೆಸರು ಹೇಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇಷ್ಟು ಯುಗಗಳು, ಇಷ್ಟು ಟೈಮು ಬಾರಾಗಿ ಸುತ್ತಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾಕೆ ನೆನ್ಕೊಂತಾ ಇದೀವಿ ಅಂದ್ರೆ, ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ, ಈ ದೇಶಕ್ಕೆ, ಈ ಬಡ ಜನಕ್ಕೆ ಕೊಟ್ಟಂತ ನ್ಯಾಯ, ಈ ದೇಶದಲ್ಲಿ ದೌರ್ಜನ್ಯಕ್ಕೆ ನ್ಯಾಯ ಕೊಟ್ಟಂತ
ಮಹಾನ್ ನಾಯಕರು ಯಾರನ್ನ ಈ ದೇಶದಲ್ಲಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು ದೂರ ಆದ್ರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಹಾಕಿದಾರಂದ್ರೆ ಈ ದೇಶಕ್ಕೆ ಕೊಟ್ಟಿರುವಂತ ಕೊಡುಗೆ. ಬಂಧುಗಳೇ, ಇವತ್ತು ನಾವು ಅವರ ಕನಸು ಏನನ್ನು ಕಂಡಿದ್ರು, ಅವರ ಕನಸು ಏನನ್ನು ಕಂಡಿದ್ರು ಅದರಲ್ಲಿ ನಾವು 10 ಪೈಸಾ ಭಾಗ ಕೂಡ ಇವತ್ತು ಅವರ ಕನಸನ್ನ ನನಸು ಮಾಡೋದಕ್ಕಾಗ್ತಾ ಇಲ್ಲ, ನನಸು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮಗೂ ಬದುಕಿದೆ, ಎಲ್ರಿಗೂ ಬದುಕಿದೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಬದುಕಿತ್ತು. ಬಡಸ್ತನ ಇವತ್ತಾದ್ರೂ ಸರಿಯೇ ಎಲ್ಲಿ ಒಂದು ರಸ್ತೆಗಳಲ್ಲಿ ನಿಂತ್ಕೊಂಡು ಜೈಕಾರಗಳಾಗ್ತೀರಾ. ಯಾರೇ ಒಂದು ವ್ಯಕ್ತಿ ನಮ್ಮ ಆಪೋಸಿಟ್ ಬಂದಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀರಾ. ಈ ಕಾಲದಲ್ಲಿ, ಅವರು ಬೆಳೆದಂತ ಕಾಲದಲ್ಲಿ, ಅವರು ವಿದ್ಯೆ ಮಾಡುವಂತ ಕಾಲದಲ್ಲಿ ಯಾರು ಒಂದೇ ಒಂದು ಅವ್ರನ್ನ ಮೇಲ್ವರ್ಗದವ್ರನ್ನ ಮಾತಾಡತಕ್ಕಾಗದಂತ ಕಾಲದಲ್ಲಿ ಇಷ್ಟೊಂದು ಸೌಕರ್ಯ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಯಾರಾನ ಇದ್ರೆ ನಾಳೆ ಬೆಳಗ್ಗೆನೆ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ಬೋದು, ನಾಳೆ ಬೆಳಗ್ಗೆನೆ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ಬೋದು. ಇವತ್ತು ಯಾವುದೋ ದೇವಸ್ಥಾನದಲ್ಲಿ ಕಳ್ತನ ಆಗ್ತದೆ, ಆ ದೇವರಿಗೆ ಸಮೇತ ನ್ಯಾಯ ಕೊಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಚಿನ್ನ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಚಿನ್ನ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾರು ನ್ಯಾಯ ಕೊಡೋದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗ್ತದೆ, ಯಾರು ನ್ಯಾಯ ಕೊಡೋದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವುದೋ ಒಂದು ಕೊಲೆ ಆಗ್ತದೆ, ನ್ಯಾಯ ಕೊಡೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇಷ್ಟೆಲ್ಲ ನಮ್ಮ ಹತ್ರ ಇತ್ತು. ನಾವು 10 ನಿಮಿಷ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಅರ್ಧ ಅವರ್ 1 ಅವರ್ ಕೂತು ಅವರ ವಿಚಾರಗಳನ್ನ ನಾವು ಕೇಳಿಸ್ಕೊಡಲ್ಲ, ಅವ್ರ ವಿಚಾರಗಳನ್ನ ನಾವು ಕೇಳಿಸ್ಕೊಳಲ್ಲ, ಬೇರೆ ವಿಚಾರಗಳಿಗೆ ಹೋಗ್ತೀವಿ. ಯಾವುದೋ ಬರ್ತಡೇಗಳು ಮಾಡ್ತಾರೆ, ಯಾರೋ ಸತ್ತಿರುವಂತ ಜೀವನಕ್ಕೆ ಹೋಗ್ತೀವಿ, ದೊಡ್ಡ ದೊಡ್ಡ ಕಟೌಟ್ಗಳಾಗ್ತಿವಿ. ಇವತ್ತು ನಮ್ಮ ಬಾಸ್ ಸತ್ತೋಗಿರುವಂತ ದಿನ ಅಂತ ಕಟೌಟ್ಗಳಾಗ್ತಿವಿ, ಆಗ್ತಾಗಿಲ್ವಾ? ಯಾರೋ ಒಂದು ನಟರು ಬಣ್ಣ ಹಾಕೊಂಡು ಆಡ್ತಕ್ಕಂಥ ನಟನಿಗೆ ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲಿ ನೋಡು ನಮ್ಮ ಹುಡುಗಡ್ಡೆ ಫೋಟೋಗಳು. ಏನು ಅಭಿಷೇಕ ಮಾಡೋದು ನೋಡ್ತೀರಾ, ಅಭಿಷೇಕ ಮಾಡೋದು ನೋಡ್ತೀರಾ, ತುಪ್ಪ ಹಾಕೋದು ನೋಡ್ತೀರಾ, ಎಲ್ಲ ಮಾಡ್ತಾರೆ. ಆದರೆ ಆ ನಟ ಇದಾರಲ್ಲ ಅವ್ರಿಗೂ ನ್ಯಾಯ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅಂತ ದಿನಗಳು, ಇದನ್ನ ನಾವೆಲ್ಲ ನೆನ್ಕೋಬೇಕಾಗ್ತದೆ. ಅವರ ಶ್ರಮೆ ಹೆಂಗಿತ್ತಂದ್ರೆ ಇವತ್ತು ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ಒಳ್ಳೊಳ್ಳೆ ಕಾರ್ ನೋಡಿ. ಇವತ್ತು ನಮ್ಮ ಮುಂದೆ ನಿಲ್ಲಿಸಿದ್ವಿ ಕಾರುಗಳು, ಎಲ್ರದ್ದು ಒಂದೊಂದು ಕಾರ್ ಇದೆ, ಎಲ್ರದ್ದು ಒಂದೊಂದು ಕಾರ್ ಇದೆ. ಎಲ್ಲಿಂದ ಬಂತು? ಎಲ್ಲಿಂದ ಬಂತಂತಲ್ಲ, ಶ್ರಮೆ, ಅದರ ಜೊತೆಲ್ಲೇ ಇವರ ತಾಕತ್ತು. ಶ್ರಮೆ, ಅದರ ಜೊತೆಲಿ ಇವರ ತಾಕತ್ತು. ಆ ತಾಕತ್ತಿನಿಂದ ಇವತ್ತು ಕಾರ್ ಬಂತು. ಇವತ್ತೆಲ್ಲರೂ ಕಾರಲ್ಲಿ ಓಡಾಡ್ತಾ ಇದ್ದೀವಿ. ಇದಕ್ಕಿಂತ ಇನ್ನೇನು ಕೊಡ್ಬೇಕು ನಮ್ಗೆ? ನಾವು ಯಾರಾದ್ರೂ ಸರಿಯೇ ಒಂದು ಸಂವಿಧಾನ ಬುಕ್ಕನ್ನ ನಮ್ಮ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಯಾರನ್ನ ಪರಿಚಯ ಮಾಡಿದ್ದೀವ? ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀವ? ನಾವು ಹೇಳ್ತಾ ಇಲ್ಲ. ಆ ಬುಕ್ ಏನಂತ ಗೊತ್ತಿಲ್ಲ. ಗಾಂಧಿಯವರ ವಿಚಾರವನ್ನ 2 ವರ್ಷ 3 ವರ್ಷ ಮಗುನ ಕೇಳ್ರಿ, ಕೈಯಲ್ಲಿ ದೊಡ್ಡನೆ ಯಾವ್ದು ಇಟ್ಕೊಟ್ಟಿರೋದು ಅಂದ್ರೆ ಗಾಂಧಿ ತಾತ ಅಂತವೆ. ಅವು ಗಾಂಧಿ ತಾತ ಅಂತವೆ. ಕೈಯಲ್ಲಿ ಯಾರಮ್ಮ ಬುಕ್ ಇಟ್ಕೊಂಡಿರೋ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಹೇಳಿಲ್ಲ. ಹೇಳಕ್ ಮುಂಚೆ ಸಂವಿಧಾನ ಬುಕ್ಕಲ್ಲಿ ಎತ್ಕೊಂಡಾಗ ಅವ್ರು ಪರಿಚಯ ಮಾಡಿಸ್ಲಿಲ್ಲ. ನಾವು ಈ ಸ್ಥಿತಿನಲ್ಲಿದ್ದೀವಿ. ಅವರು ಅವಾಗ ಹೇಳಿಬಿಟ್ಟಿದ್ದಾರೆ ಸ್ವಲ್ಪ ಎತ್ತು ಮಾತಾಡೋಂತ. ಇನ್ನು ಜಾಸ್ತಿ ಇದೆ ಅವ್ರ ವಿಚಾರ ಮಾತಾಡೋದು. ಮಾತಾಡೋಣ, ಇದು ಮಾತಾಡೋಂಥ ಟೈಮ್ ಅಲ್ಲ, ಇನ್ನೂ ವಿಚಾರ ಇದು ಮಾತಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಬಾಬಾ ಸಾಹೇಬ್ರು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಬ್ಬರು ಕೂಡ, ಪ್ರತಿ ಒಂದು ಮನೆಗೂ ಕೂಡ ನಾವು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮಗಳಾಗಲಿ ಇವತ್ತಿನ ದಿನ ಬಾಬಾ ಸಾಹೇಬ್ರ ಫೋಟೋ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು. ಯಾಕೆ ಅಂದರೆ ಇವತ್ತಿನ ದಿನ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಸಜೆಷನ್ ಹೇಳ್ತೀನಿ. ನಮ್ಮ ಕಾಳಪ್ಪ ಅಂತ ಹೇಳ್ಬಿಟ್ಟು 46 ವರ್ಷದಿಂದ ಜೀತಾಳ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಇವತ್ತಿನ ದಿನ ಬಾಬಾ ಸಾಹೇಬರು ನೆಲೆಯಿಂದ ಇವತ್ತು ಅವ್ರ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಇವತ್ತು. ಯಾಕೆ ಅಂದರೆ ನಮ್ಮ ಬಾಬಾ ಸಾಹೇಬರು ಹೋರಾಟ ಮಾಡಿತ್ತು. ಇವತ್ತು ನಾವು ಹೋರಾಟ ತಗೊಂಡೋದಕ್ಕೆ ಇವತ್ತು ದಿನ ಅವ್ರು ನೆಲೆಯಾಗಿ ನಿಂತ್ಕೊಂಡಿದ್ದಾರೆ.
ಇಲ್ಲಾಂದಿದ್ರೆ ಇವತ್ತಿನ ದಿನಕ್ಕೆ ಅವರು ಬೀದಿ ಪಾಲಾಗಿ ನಿಂತ್ಕೊಳ್ತಾ ಇದ್ರು. ಇವತ್ತು ಬಾಬಾ ಸಾಹೇಬರು ಕೊಟ್ಟರು ಇದರಿಂದನೇ 4 ಜನ ಬೆಳಗ್ಗೆ ಸೆಕ್ಯೂರಿಟಿ, ರಾತ್ರಿ ಸೆಕ್ಯೂರಿಟಿ, ಪೊಲೀಸ್ನವರು ನಮ್ಮ ದಲಿತರು ಇದನ್ನ ಸೆಕ್ಯೂರಿಟಿ ಕೊಟ್ಕೊಂಡು ಇವತ್ತು ಅವ್ರ ಮನೇನ ಸೆಕ್ಯೂರಿಟಿಯಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಎಲ್ಲೇ ಹೋದ್ರು ಪಾಪ ಅವರು ಮನೆಯವರು ಪಾಪ ತುಂಬಾ ಇದರಿಂದ ನೆನ್ಸ್ಕೊಂತಾರೆ. ಯಾಕೆ ಅಂತ ಹೇಳ್ತೀನಿ, ಧೈರ್ಯದಿಂದ ಹೇಳ್ತೀನಿ ಅಂದ್ರೆ, ನಮ್ಗೆ ಇದೆಲ್ಲ ಶಕ್ತಿ ಬರಬೇಕು ಅಂದ್ರೆ ಬಾಬಾ ಸಾಹೇಬ್ರ ಜೊತೆಗೆ ಇಲ್ಲಾಂದ್ರೆ ಆ ಶಕ್ತಿ ನಮ್ಗೆ ಬರ್ತಾ ಇರಲ್ಲ. ಎಷ್ಟೋ 50 ಜನ ರೌಡಿಗಳು ಲಾಂಗು ಮಚ್ಚು ತಗೊಂಡು ಒಳಗಡೆ ಇರ್ತಾರೆ, ಏಕಾಏಕಿ ಬಂದು JCP ನಲ್ಲಿ ಮನೆ ಕೆಡುತ್ತಾರೆ. ಅಂತ ಇದರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ನಮ್ಮ ಸಂಘಟನೆ ಎಲ್ಲರೂ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗ ಅವರೆಲ್ಲ ಬಂದು ನಿಂತ್ಕೊಂಡಾಗ ಪಾಪ ಎಷ್ಟು ಅವ್ರು ಖುಷಿ ಆಗ್ತದೆ ಗೊತ್ತಾ. ಅವತ್ತಿನ ದಿನಕ್ಕೆ ಮನೆಗೆ ಬಂದು ಹೆಣ್ಮಕ್ಳು ಎಲ್ಲ ತಿಳ್ದು ಮನೆ ಡಬಲೇಷನ್ ಮಾಡ್ಬಿಟ್ಟು ಎಲ್ಲ ರೋಡಲ್ಲಿ ಮಲ್ಕೋತಾರೆ ಮಕ್ಳುಗಳು. ಆ ರೈತರು ಅಷ್ಟೆಲ್ಲ ನೋಡ್ಕೊಂಡಿದ್ರು ಕೂಡ ಆ ಓನರ್ಗಾದವರು ನಮ್ಮವರು ಕೂಡ ಜೊತೆ ಇರ್ತಾರೆ. ಅದ್ರ ಜೊತೆಯಲ್ಲಿ ಅವ್ರ ಮೇಲೆ FIR ಆಗಿದೆ. ಆದ್ರೂ ಕೂಡ ನಮ್ಮ ಸಂಘಟನೆಗೆ ಯಾಕೆ ಇವತ್ತು ನಾನು ಬರ್ತೀನಿ ಅಂತ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳಿದ್ರೆ, ನಾಳೆ ದಿನ ನೀವು ಕೂಡ ನಾಳೆ ಇನ್ನೊಂದು ಮನೆ ಹೊಡೆದಾಗ ನೀವು ಕೂಡ ಆ ಸಪೋರ್ಟ್ ಆಗಿ ನಿಂತ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀನಿ ಅವ್ರನ್ನ. ಯಾಕೆ ಅಂದ್ರೆ ಇವತ್ತೊಂದು ದಿನ ಇವತ್ತು ಅವ್ರ ಮನೆ ಹೊಡಿತಾರೆ, ನಾಳೆ ನನ್ನ ಮನೆ ಹೊಡಿತಾರೆ. ಆ ವಿಚಾರಗಳನ್ನ ಚರ್ಚೆ ಮಾಡಬೇಕು. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಾವು ಮಾಡ್ಕೊಡ್ಬೇಕು. ಆವಾಗಲೇ ನಾವು ಬರೀ ಅಂಬೇಡ್ಕರ್ ಅಂತ ಹೋಗುದಲ್ಲ, ನಮ್ಮ ಸಮುದಾಯಕ್ಕೆ ಏನೇನ್ ಆಗ್ತಾ ಇದೆ, ಏನೇನ್ ಆಗ್ತಾ ಇಲ್ಲ, ಬೇರೆಯವರಿಂದ ತೊಂದರೆ ಆಗ್ತಾ ಇಲ್ಲ, ನಮ್ಮವರಿಂದ ನಮ್ಗೆ ತೊಂದರೆ ಆಗ್ತಾ ಇರೋದು. ಫಸ್ಟ್ ಬೇರೆಯವ್ರನ್ನ ಮಾಡೋದಲ್ಲ, ನಮ್ಮವ್ರನ್ನ ಬಲಿ ಹಾಕ್ಬೇಕು ಫಸ್ಟ್. ಆವಾಗ ಕರೆಕ್ಟಾಗಿ ನಿಂತ್ಕೊಂತಾರೆ ಅಂತ ಹೇಳ್ದೆ ಮಾತು ಮುಗಿಸ್ತಾ ಇದ್ರಿ. ಜೈ ಭೀಮ್. ವೇದಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಗಣ್ಯರೇ ಹಾಗೂ ನಮ್ಮ ಮುಖಂಡರೇ ಎಲ್ಲರಿಗೂ ನನ್ನ ಜೈ ಭೀಮ್. ನಾನು ಇವತ್ತು ಒಂದು ಮಂಗಳಮುಖಿ ಆಗಿಯೂ ನಾನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಮೀಸಲಾತಿಯಿಂದ ನಾನು ಒಂದು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ನಾನು ಆಯ್ಕೆಯಾಗಿದ್ದೀನಿ. ಯಾಕೆಂತಂದ್ರೆ ಇದು ನಾವು ನಮ್ಮ ಸಮಾಜದಲ್ಲಿ ನಾವು ಏನೇ ಇದ್ರು ನಾವು ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ನಾವು ತಿಳಿಸ್ಬೇಕು. ನಾವು ಇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾವ ರೀತಿ ನಾವು ಈ ದಿನ ನಾವು ಪೂಜೆ ಮಾಡ್ತೀವಿ ಅಂತ ಮನೆಗಳಲ್ಲಿ ನಾವು ಪೂಜೆ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಎಷ್ಟೋ ಜನ ಮರ್ತಿದ್ದಾರೆ ಈಗ ಅವ್ರನ್ನ. ಯಾಕೆ ಅಂತಂದ್ರೆ ಅವರು ದುಡ್ಡು ಕಾಸು ಎಲ್ಲಿಂದ ಬಂತು, ನಮ್ಮ ಅಣ್ಣವ್ರು ಅಲ್ಲಿ ತುಂಬಾ ಜನ ಹೇಳಿದ್ದಾರೆ. ಅದು ನಮ್ಮ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಇದರಿಂದನೇ ನಮಗೆ ಬಂದಿರತಕ್ಕಂಥದ್ದು. ಓಡಾಡ್ತಕ್ಕಂಥ ರಸ್ತೆ ಇರ್ಬೋದು, ನೀರಿರ್ಬೋದು, ಲೈಟ್ ಇರ್ಬೋದು, ಪ್ರತಿಯೊಂದನು ನಮ್ಗೆ ಅವರು ಕೊಟ್ಟಿರ್ತಕ್ಕಂಥ. ಮೊದಲು ಮೇಲ್ಜಾತಿಯವರು ನಮ್ಗೆ ತುಂಬಾ ಕಷ್ಟಗಳು ಕೊಡ್ತಿದ್ರು ಅಂತ. ಯಾಕಂದ್ರೆ ನಾನು ಕೇಳಿರ್ತಕ್ಕಂಥ ಒಂದು ವಿಚಾರ ಇದು. ಯಾಕೆ ಅಂತಂದ್ರೆ ನಾವು ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಅನ್ನೋ ಒಂದು ಸಮಾನ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇದನ್ನ ನಾವು ಬರ್ಬೇಕೇ ವಿನ ನಾವು ಯಾರೇ ಒಬ್ರು ಹೇಳ್ತಾರೆ ಅಂತ ಬಿಟ್ಟು ಹಿಂದೆ ಉಳಿಯೋದಲ್ಲ. ನಾವು ನಮ್ದ ಒಂದು ಕಷ್ಟಪಟ್ಟು ನಾವು ಮುಂದೆ ಬಂದ್ರೆ ನಾವು ಅವರು ಬೆಂಬಲ ಸಿಗುತ್ತೆ. ಯಾಕೆಂತಂದ್ರೆ ನಾವು ಅವರು ಇವತ್ತು ಜೀವಂತವಾಗಿ ಇಲ್ಲ ಆದ್ರೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕೆಂತಂದ್ರೆ ನಮ್ಮ ಮನಸ್ಸಿಂದ ಬರ್ಬೇಕು ಕೊಟ್ಟಿದ್ದಾರೆ, ಅದನ್ನ ನಾವು ಉಳಿಸ್ಕೊಳ್ಳೋದು ಸಂಸ್ಕೃತಿನ ನಮ್ಮ ಊರಿನ ಜನಗಳು ಕಲ್ತ್ಕೊಂಡು ನಾವು ಹೋಗ್ಬೇಕಂತ ನಾನು ಹೇಳ್ತಾ ನಾನು ಇವತ್ತು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತೊಂದು ದಿನ ಬಾಬಾ ಸಾಹೇಬರು ಅಂಬೇಡ್ಕರ್ ಅವ್ರದ್ದು 69ನೇ ವರ್ಷ ಜನ್ಮ ಆಗಿನಿಂದ ಇವತ್ತು ಈ ಕಾರ್ಯಕ್ರಮ ನಮ್ಮ ಆನೇಕಲ್ ಭಾಗದ ಪರಿವರ್ತನ ಅವರ ಲೀಡರ್ಗಳು, ಕಾರ್ಯಕರ್ತರು ಎಲ್ಲರಿದ್ದರು. ಜಾಸ್ತಿ ಇಲ್ಲ, 4 ಮಾತು ಮಾತಾಡ್ತೀನಿ. ನಮ್ಮ ಮನೆಯಲ್ಲಿ ಮುನಿಯಲ್ಲಪ್ಪನವರು ಎಲ್ಲ ಮಾತಾಡಿದ್ದಾರೆ. ನಾನು ಒಂದು 4 ಮಾತು ಮಾತ್ರ ಮಾತಾಡ್ತೀನಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 49ನೇ ವರ್ಷದಲ್ಲಿ ಸಂವಿಧಾನದಲ್ಲಿ ಬರೆದಿದ್ರು, ಸಮಾನತೆ ಅಂದರೆ ಒಬ್ಬ ಮಹಿಳೆಯರು ಮನೆ ಬಿಟ್ಟು ಆಚೆ ಬರೋಂಗಿಲ್ಲ, ಹೊರಗಡೆನೇ ಇರಬೇಕಾಯಿತು. ಅವರು ಯಾವಾಗ ಸಂವಿಧಾನ ಬರೆದ್ರು ಇವತ್ತು ದಿವಸ ಅಧಿಕಾರ ಮಹಿಳೆಯರಿಗೂ ಸಿಕ್ಕಿದೆ, ಪುರುಷರಿಗೂ ಸಿಕ್ಕಿದೆ. ಇವತ್ತಿನ ದಿವಸ ನಾವು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಬಾಬಾ ಸಾಹೇಬರು ಏನು ಹೇಳಿದ್ರು ಅಂದರೆ, ಇವರು ಯಾರೋ ಬಡವರು ಇರಬಾರ್ದು, ಶ್ರೀಮಂತರೇ ಇರಬಾರ್ದು, ಶ್ರೀಮಂತರನ್ನ ಇರೋದು ಬಡವರು ಅಲ್ಲ, ಒಂದೇ ಸಮಾನತೆ ಇರಬೇಕಂತ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು 49ನೇ ಇಸ್ವಿಯಲ್ಲಿ ಅವರು ಸಂವಿಧಾನದಲ್ಲಿ ಬರೆದಿದ್ರು. ಯೋಚನೆ ಮಾಡಬೇಕು ಅವರು ಏನಕ್ಕೆ ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಇವತ್ತು ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಎಲ್ಲರಿಗೂ, ಮಹಿಳೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಅಧಿಕಾರ ಸಿಗ್ಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು
ಅವರು ಕ್ಷಮೆ, ಅವರು ದೇಶಕ್ಕೆ ಹೋರಾಟ ಮಾಡಿದ್ದು, ದೇಶನ ಅವರಿಂದ ದೇಶ ಉಳಿದಿರೋದು 1975ನೇ ಇಸ್ವಿ. ಆ ಕಾಲ ಬೇರೆ ಈ ಕಾಲ ಬೇರೆನೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಲೀಡರ್ಗಳು, ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿ 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗೆ ಎಲ್ಲರಿಗೂ ವಂದನೆಗಳು. ಈ ದೇಶ ಕಂಡಂಥ ಬೆಳಕು, ವಿಶ್ವಜ್ಞಾನಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣದ ದಿನದಂದು ಈ ದೇಶ ಜಾತಿಗಳ ಮಧ್ಯೆ, ಈ ಮನುವಾದಿಗಳ ಮಧ್ಯದಲ್ಲಿ ಈ ದಲಿತ ಸಮುದಾಯ ನರಕದಲ್ಲಿರಬೇಕಾದ್ರೆ 1891 ಏಪ್ರಿಲ್ 14ನೇ ತಾರೀಕು ಈ ಭೂಮಿಯಲ್ಲಿ ನಮ್ಮ ದೇಶದಲ್ಲಿ ಒಂದು ಸೂರ್ಯ ಅಂತ ಹೇಳ್ಬಿಟ್ಟು ಹುಟ್ಟುತ್ತಾನೆ. ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಂತರ ಇಡೀ ಜೀವನದ ಏಳು ಬೀಳುಗಳ ಮಧ್ಯೆ ಈ ಮನುವಾದಿಗಳ ಮಧ್ಯದಲ್ಲಿ ಅನೇಕ ಅವಮಾನಗಳನ್ನು ಕೊಟ್ಟು 65 ವರ್ಷಗಳು ಅವರು ವಿದ್ಯಾಭ್ಯಾಸವನ್ನು ವಿದೇಶಗಳೆಲ್ಲ ಮಾಡಿ 2 ವರ್ಷ 11 ತಿಂಗಳು 18 ದಿನ ಬರೆದಂಥ ಸಂವಿಧಾನ ಇವತ್ತು ನಮಗೆ ಎಲ್ಲಿ ಬಂದು ನಿಂತಿದ್ದೀವಿ ಅಂತಂದ್ರೆ, ಇವತ್ತು ಒಬ್ಬ ಮಂಗಳಮುಖಿ ಇವತ್ತು ಈ ದೇಶದಲ್ಲಿ ಒಬ್ಬ ಪಂಚಾಯಿತಿ ಸದಸ್ಯರಾಗೋದಕ್ಕೆ ಸಾಧ್ಯ ಆಯಿತು. ಯಾಕಂತಂದ್ರೆ ಅನೇಕ ವಿದ್ಯಾವಂತರು ಇವತ್ತು ಸಂವಿಧಾನವನ್ನ ತಿಳ್ಕೊಳ್ಳೋದಷ್ಟು ಸಮಯ ಪ್ರಜ್ಞೆ ಅವ್ರಿಗಿಲ್ಲ. ಅವಿದ್ಯಾವಂತರು ಇವತ್ತು ಎಷ್ಟೋ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಮನುವಾದಿಗಳು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡ್ರು. ಇವತ್ತು ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಗಳಲ್ಲಿ ಅತ್ಯುನ್ನತ ಅಧಿಕಾರಿಗಳಿರೋದೇನೆ ಈ ಮನುವಾದಿಗಳು, ಬ್ರಾಹ್ಮಣರು. ನಾವು ಅರ್ಥ ಮಾಡ್ಕೊಂಡ್ಲಿಲ್ಲ, ನಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡಲಿಲ್ಲ ನಾವು. ಅವರು ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅರ್ಥ ಮಾಡಿಕೊಂಡು ಇವತ್ತು ಒಳ್ಳೊಳ್ಳೆ ಕೆಲಸಗಳಲ್ಲಿ ಅವ್ರು ಹೋಗಿ ನಿಂತ್ಕೊಂಡಿದ್ದಾರೆ. ನಾವು ಇವತ್ತು ನಮ್ಮ ತಾತ ಏನು ಬಿಟ್ಟು ಹೋಗಿದ್ದ ಕೂಲಿ ಕೆಲಸ, ಇವತ್ತು ಅದೇ ಕೆಲಸನೇ, ಅದೇ ಜಾಯಮಾನದಲ್ಲಿ ನಾವು ಈಗ ಬಂದ್ಬಿಟ್ಟಿದ್ದೀವಿ. ಹಂಗಾಗಿ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನು ಅಂಬೇಡ್ಕರ್ ಸಾಹೇಬರ ವಿಚಾರವಾಗಿ ತಮ್ಮ ಮಕ್ಕಳಿಗೆ ತಿಳಿಸುವಂಥ ಕಾರ್ಯಗಳಾಗಬೇಕು. ಈಗಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಬಂದರು. ಇಡೀ ಪ್ರತಿಯೊಂದು ಶಾಲೆಯಲ್ಲೂ ಸಂವಿಧಾನ ಪೀಠಿಕೆಯನ್ನು ಓದಬೇಕು ಅಂತ ಹೇಳ್ಬಿಟ್ಟು ಆದೇಶಗಳನ್ನು ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಶಾಲಾ ಮಕ್ಕಳು, ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಇವತ್ತು ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರೋ ಹಂತಕ್ಕೆ ಬಂದಿದೆ. ಈಗ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಹಾಕಬೇಕು, ಅಂಬೇಡ್ಕರ್ ಭಾವಚಿತ್ರಗಳನ್ನು ಹಾಕಬೇಕು ಅಂತ ಆದೇಶಗಳನ್ನು ಮಾಡಿದ್ದಾರೆ ಈಗಿನ ಸರ್ಕಾರಗಳು. ಹಂಗಾಗಿ ಏನಿವತ್ತು 1956 ಡಿಸೆಂಬರ್ 6ನೇ ತಾರೀಕು ಈ ದೇಶ ಒಂದು ಮಾಣಿಕ್ಯವನ್ನು ಕಳ್ಕೊಂತೇವೆ, ಒಂದು ದುಃಖದ ದುರಂತದ ದಿನ ಇವತ್ತು. ಹಂಗಾಗಿ ಮುಂದೆ ಅಂಬೇಡ್ಕರ್ ಅವರನ್ನ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆ ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಈ 2 ಮಾತಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಾಯಕರಾದಂತ ಹಿರಿಯರು ದಂಸಂದ್ರ ಮುನ್ರಾಜಣ್ಣ ಅವರು ಮಾತಾಡಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ವಿ. ನೋ ಟೈಮ್ ಲಿಮಿಟ್ಸ್. ಬಾ ಒಳ್ಳೆ ಆಚೆ ಕಡೆ ಇರೋ ಬಾ ನಗರಾಜ್. ಅವ್ರನ್ನೆಲ್ಲ ಯಾರು ಬರಲ್ಲ, ಎಷ್ಟೊತ್ತು ಬೇಗ ಮಾತಾಡ್ಬೋದು ನೀವು. ಎಷ್ಟೊತ್ತು ಮಾತಾಡಕ್ ಹೋಗಲ್ಲ. ಈ ಒಂದು ಕಾರ್ಯಕ್ರಮವನ್ನ ಬಾಬಾ ಸಾಹೇಬರ ಪರಿನಿಬ್ಬಾಣದ 69ನೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿ ಬಂದಂತ ಎಲ್ರಿಗೂ, ಯಾಕಂದ್ರೆ ಜಾಸ್ತಿ ಜನ ಇದ್ದೀರಾ, ಎಲ್ಲರೂ ಹೆಸರು ಹೇಳಕ್ ಹೋದ್ರೆ ಅರ್ಧ ಗಂಟೆ ಆಗ್ತದೆ. ಬಂದಂತ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಮದಿಲಾನಣ್ಣನವರು ಮತ್ತೆ ಆರತಿ ಗೌಡ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಎಲ್ಲ ಜಿಲ್ಲಾ ನಾಯಕರುಗಳಿಗೂ, ಎಲ್ಲ ತಾಲೂಕು ನಾಯಕರುಗಳಿಗೂ, ಬಂದಂತ ಎಲ್ಲ ಕಾರ್ಯಕರ್ತರಿಗೂ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ 1-2 ಮಾತನ್ನ ಮುಂದುವರಿಸ್ತೇನೆ. ಬಂಧುಗಳೇ, ಗಾಳಿಗೆ ಜಾತಿ ಇಲ್ಲ, ತಿನ್ನೋ ಅನ್ನಕ್ಕೆ ಜಾತಿ ಇಲ್ಲ, ನಡೆಯೋ ಭೂಮಿಗೆ ಜಾತಿ ಇಲ್ಲ, ಉರಿಯ ಸೂರ್ಯನಿಗೆ ಜಾತಿ ಇಲ್ಲ, ಈ ಭೂಮಿಗೆ ಬೆಳಕು ಕೊಡುವಂತ ಚಂದ್ರನಿಗೆ ಜಾತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಮನುವಾದಿಗಳು ಜಾತಿಗಳೇ ಬೆಂಕಿ ಹಚ್ಚುವ ಮುಖಾಂತರ
ಇವತ್ತು ರಾಜಕಾರಣ ನಡೀತಾ ಇದೆ. ಇವತ್ತು ಬಾಬಾ ಸಾಹೇಬರು 1891ರಲ್ಲಿ ಜನನವಾಗ್ತಾರೆ. ಕಡು ಬಡತನದಲ್ಲಿ ಕುತ್ಕೊಂಡ್ರಲ್ಲಿ ಇಲ್ಲ ಸರ್, ಅವರು ಬಹಳ ಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಿ ಅವಮಾನಕಾರಕವಾಗಿ ಮೇಲಕ್ಕೆ ಬರ್ತಾರೆ ಹಂತ ಹಂತವಾಗಿ. ಇವತ್ತು ಬಾಬಾ ಸಾಹೇಬಕ್ಕಿಂತ ಮುಂಚೆ ನಮ್ಮ ಪದಾಧಿಕಾರಿಗಳು, ಇಲ್ಲಿರೋರು, ಜಿಲ್ಲಾ ನಾಯಕರುಗಳು, ತಾಲೂಕು ನಾಯಕರುಗಳು ಗಮನಿಸಬೇಕು. ಈ ಬ್ಯಾನರ್ ಅಲ್ಲಿ ಎಷ್ಟು ಜನ ಫೋಟೋಗಳು ಹಾಕಿದ್ದೀರಿ ನಾವು? ಅವ್ರು ಯಾರು, ಅವ್ರು ಯಾವ ಕುಲದವ್ರು ಸೇರಿದವರು, ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನ ಅವ್ರ ಬಗ್ಗೆನೂ ಕೂಡ ತಾವು ಅರ್ಥ ಮಾಡ್ಕೋಬೇಕು. ಭಗವಾನ್ ಬುದ್ಧರು ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತ ಹೇಳಿದ್ರು. 2500 ವರ್ಷಗಳಿಂದ ಬದುಕಿದ್ರು. ಇವತ್ತು ಅವ್ರು ನಾವು ನೆನ್ಸ್ಕೊಂತ ಇರೋದ್ರೆ ಯಾವ್ದು ಯಾವ ಕುಲ ಅಂತ ಗೊತ್ತಿಲ್ಲ, ಯಾವ ಜಾತಿ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರ ತಾಯಿ ಶುದ್ಧೋಧನ ತಂದೆ, ತಾಯಿ ಮಹಾಮಾಯೆ. ಆ ದಂಪತಿಗೆ ಜನಿಸ್ತಂತ ಭಗವಾನ್ ಬುದ್ಧರು. ಜೊತೆಗೆ ಮಹಾತ್ಮ ಫುಲೆ ಅವರು ಬಲ್ಜಿಗೆ ಸೇರಿದವರು, ಫುಲೆ ಸಾಹೇಬರು. ಅವ್ರ ಪಕ್ಕದಲ್ಲಿ ಅವ್ರ ಮಡದಿ ಸಾವಿತ್ರಿಬಾಯಿ ಫುಲೆ. ಅವ್ರು ನಮ್ಮ ಜನಾಂಗದವ್ರಲ್ಲ, ಅವ್ರು ಹಿಂದುಳಿದ ವರ್ಗದವರು, ಬಲಿಜ ಸೇರ್ತವ್ರು. ಆವಾಗ ನಮ್ಮ ಪರವಾಗಿ ಹೋರಾಟ ಮಾಡಿದವರು ಇಲ್ಲ, ಯಾರು ಇರಲಿಲ್ಲ. ಬಾಬಾ ಸಾಹೇಬರು ಕೂಡ ಹುಟ್ಟಿರಲಿಲ್ಲ. ಹಂಗಾಗಿ ಅವರು ಈ ಶೋಷಿತ ಸಮುದಾಯಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ರಾಜಕೀಯ ಅಧಿಕಾರವನ್ನು ಕೊಡಬೇಕು, ಅವನ್ನೆಲ್ಲ ಒಂದು ಸಮಾನತೆಗೆ ತರಬೇಕಂತೇಳಿ ಮಹಾತ್ಮ ಫುಲೆ ಅವರು ಮಧ್ಯದಾಗ ಹೋರಾಟ ಮಾಡ್ತಾರೆ. ಸಾವಿತ್ರಿಬಾಯಿ ಫುಲೆ ಕೂಡ ಮಾಡ್ತಾರೆ. ಹಂಗಾಗಿ ನಮಗೆ ಅವರಿಂದ ವಿದ್ಯಾಭ್ಯಾಸ ಸಿಕ್ತು, ಬಾಲಿಜಿಗೆ ಜಾಸ್ತಿ ಸೇರಿದವರು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಬರೀ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತೀವಿ, ನಿಜಾನೇ ಮಾತಾಡ ಒಳ್ಳೇದಲ್ಲ, ಕೆಟ್ಟದ್ದಲ್ಲ, ಒಳ್ಳೇದೇ. ಆದ್ರೆ ಅವರು ಕೂಡ ಬಾಬಾ ಸಾಹೇಬ್ ಮುಂಚೆ ಬದುಕಿದ್ರು. ಅವರು ಪಕ್ಕದಲ್ಲಿ ನಮ್ಮ ಶಾಹು ಮಹಾರಾಜರು ಒಕ್ಕಲಿಗ ಜಾಗತಿಕ ಸಮುದಾಯ ಸೇರಿದವರು. ಯಾರು? ಇದು ಶಾಹು ಮಹಾರಾಜ್. ಬಾಬಾ ಸಾಹೇಬರು ಅವ್ರೇನಾದ್ರು ಸಹಾಯ ಮಾಡಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಈ ಮಟ್ಟಿಗೆ ಬರ್ತಾ ಇರಲಿಲ್ಲ. ಮೀಸಲಾತಿಯಲ್ಲಿ ಕೊಟ್ಟರು, ಅವ್ರಿಗೆ ಲಂಡನ್ಗೆ ಹೋಗೋಕೆ, ಫಾರಿನ್ಗೆ ಹೋಗೋಕೆ, ವಿದ್ಯಾಭ್ಯಾಸ ಮಾಡೋಕೆ ತುಂಬಾ ಸಹಾಯನ ಮಾಡಿದ್ರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಶಾಹು ಮಹಾರಾಜರು. ಇದೆಲ್ಲ ನಮ್ಮ ಪದಾಧಿಕಾರಿಗಳು ತಿಳ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ಪೆರಿಯರ್ ನಾಯಕರವರು, ತಮಿಳುನಾಡು ರಾಮಸ್ವಾಮಿ ನಾಯಕರವರು ಒಬ್ಬ ನಾಯ್ಡು ಸಮುದಾಯಕ್ಕೆ ಸೇರಿದವರು. ಅವರು ಕೂಡ ಮೂಢನಂಬಿಕೆ ವಿರುದ್ಧವಾಗಿ ಅವರು ಧ್ವನಿಯನ್ನು ಎತ್ತಿದ್ರು. ಅದೇ ರೀತಿ ನಮ್ಮ ಮದರ್ ತೆರೇಸಾ ಅವರು, ಯಾರು ಕೂಡ ಯಾರೋ ಒಬ್ಬರು ಅಲ್ಲಿ ಬಿದ್ದಿದ್ದಾನೆ ಬೀದಿ ಒಳಗಂದ್ರೆ ನಾವು ಮುಟ್ಟಲ್ಲ, ಅವ್ರನ್ನ ದೂರ ಹೋಗ್ತಾರೆ ಮೂಗ್ ಮುಚ್ಕೊಂಡು. ಆ ಮಹಾತಾಯಿ ಮದರ್ ತೆರೇಸಾ ಎಷ್ಟೇ ಗಲೀಜಾಗಿರ್ಲಿ, ಎಷ್ಟೇ ಕುಷ್ಠರೋಗ ಇರಲಿ, ಅವ್ರನ್ನ ಮುಟ್ಟಿ ಅವ್ರಿಗೆ ಸೇವೆ ಮಾಡಿ, ಅವ್ರಿಗೆ ಸ್ನಾನ ಮಾಡಿ, ಬಟ್ಟೆ ಹಾಕಿ ಪೋಷಣೆ ಮಾಡ್ತಾ ಇದ್ರು ಮದರ್ ತೆರೇಸಾ ಅವರು. ಅವರು ಕ್ರೈಸ್ತರು. ಅದೇ ರೀತಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಮುಸಲ್ಮಾನ್ ಬಂಧುಗೆ ಸೇರಿದವರು. ಮೊದಲೇದಾಗಿ ಅವ್ರು ನಮಗೆ ತೋಟಿನ ಅಂತ ಗ್ರಾಂಟ್ಗಳನ್ನ ಕೊಟ್ಟರು, ಜಮೀನುಗಳನ್ನ ಕೊಟ್ಟರು. ಅವ್ರ ಬಗ್ಗೆ ಯಾರು ಏನೋ ಮಾತಾಡ್ತಾರೆ RSS BJP ಅವರು. ಅದ್ರೊಳಗೆ ನಮ್ಮ ತಲೆ ಕಟ್ಸ್ಕೊಳ್ಳೋ ಇತಿಹಾಸಗಳೈತೆ. ನಾವು ಯಾರು ಇಲ್ಲಿ ಕಾಕೆಮ್ಮ ಗುಬ್ಬ ಬಂದಿದ್ದ ಕಥೆ ಹೇಳ್ತಾ ಇಲ್ಲ, ಅವರು ಕೂಡ ಇತಿಹಾಸದಲ್ಲಿ ಸೇರ್ಕೋತಾರೆ. ಅದೇ ರೀತಿ ನಮ್ಮ ಪಕ್ಕದಲ್ಲಿ ಕೇರಳ ನಾರಾಯಣ ಗುರುಗಳು ಈಡಿಗೆ ಜಾಸ್ತಿ ಸೇರಿದವರು. ಅವರು ಕೂಡ ಮೂಢನಂಬಿಕೆಗಳನ್ನ ಒದ್ದೋಡಿಸಿ ಅವ್ರಿಗೆ ಸಮಾನತೆಯನ್ನು ಕೊಡಕ್ಕೆ ಅವರು ಕೂಡ ಕೇರಳದಲ್ಲಿ ತುಂಬಾ ಹೋರಾಟ ಮಾಡಿದ್ರು. ಜೊತೆ ಪಕ್ಕದಲ್ಲಿ ಕಾಂಶಿರಾಮ್ ಸಾಹೇಬರು ರಾಜಕೀಯವಾಗಿ ನಮ್ಮ ಜನ ಮೇಲೆ ಬರ್ಬೇಕಂತೇಳಿ ಬಾಬಾ ಸಾಹೇಬರ ಎರಡನೇ ಬಾಬಾ ಸಾಹೇಬರಾದ್ರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಉಳಿಸ್ಕೊಳ್ಬೇಕು, ಈ ದೇಶದಲ್ಲಿ ಸಮಾನತೆ ತರಬೇಕು, ರಾಜಕೀಯವಾಗಿ ನಮ್ಮ ಜನ ಮೇಲೆ ಬರಬೇಕು, ಎಲ್ಲ ಹಿಂದುಳಿದವರೆಗೂ ಕೂಡ ಮೇಲೆ ಬರ್ಬೇಕಂತೇಳಿ ಕಾಂಶಿರಾಮ್ ಸಾಹೇಬರು ಬಹುಜನ ಸಮಾಜವನ್ನ ಕಟ್ಟಿದ್ರು, ಆಳಿದ್ರು. ಮತ್ತೆ ಈಗ ನಿಂತು ನೀರಾಗಿದೆ. ಅದು ಇರ್ಲಿ, ನಮ್ಗೆ ರಾಜಕೀಯ ಬೇಡ. ಜೊತೆಗೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ನಮ್ಮ ಸಮುದಾಯದವರೇ. 1974 ದಶಕದಲ್ಲಿ ಈ ರಾಜ್ಯದಲ್ಲಿ ಚಳವಳಿಯನ್ನ ಕಟ್ಟಿದ್ರು. DSS ಅಂತ ಚಳವಳಿಯನ್ನ ಕಟ್ಟಿದ್ರು. ಇವತ್ತು 100,000 ಆಗ್ಬಿಟ್ಟವೆ. ಅದ್ರ ಜೊತೆಗೆ ಜೆರಾಕ್ಸ್ಗಳು, ರೈತ ಸಂಘ ಮತ್ತೆ ಕನ್ನಡ ಸಂಘಗಳು ಹುಟ್ಕೊಂಡವೆ. ಮೊದಲು ಹುಟ್ಟಿತ್ತೇ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಚಳವಳಿ ಕಟ್ಟಿದ್ರು. ಅದೆಲ್ಲ ಇವಾಗ ಜೆರಾಕ್ಸ್ಗಳಾಗಿದೆ ನೋಡಿ. ಇಷ್ಟೆಲ್ಲ ಕೇಳ್ಕೊಂಡ್ರೆ 10 ಜನ ಹೊರಗಡೆ ಇದ್ದಾರೆ. ಹಂಗಾಗಿ ಬಂಧುಗಳೇ, ಇಷ್ಟು ಇತಿಹಾಸಗಳೈತೆ. ಈ ಇತಿಹಾಸಗಳನ್ನ ಈ ಬ್ಯಾನರ್ ಒಳಗಡೆ ಯಾರ್ಯಾರು ಇದ್ದಾರೆ ಫೋಟೋಗಳು, ಅವ್ರ ಇತಿಹಾಸಗಳೆಲ್ಲ ಕೂಡ ನಮ್ಮ ಪದಾಧಿಕಾರಿಗಳು ತಿಳ್ಕೋಬೇಕು. ಇವೆಲ್ಲ ತಿಳ್ಕೋಬೇಕಾದ್ರೆ ಇವತ್ತು ನಾವೇನೋ ಒಂದು 23 ಜನ ಸೇರ್ಕೊಂಡು ನಮ್ಮ ತಾಲೂಕು ಲೀಡರ್ ಮತ್ತು ಜಿಲ್ಲಾ ನಾಯಕರು ಸಿಂಪಲ್ ಆಗಿ ಮಾಡೋಣ ಅಂತ ನಾವು ಯೋಚನೆ ಮಾಡಿತ್ತು. ನಿಜವಾಗಿ ಇಷ್ಟು ಜನ ಜಾಸ್ತಿ ಬಂದ್ಬಿಟ್ರು, ಇಕ್ಕಟ್ಟಾಯ್ತು. ನಾನು ಕ್ಷಮೆಯನ್ನ ಕೇಳ್ತೀನಿ. ಹಂಗಾಗಿ ಇವತ್ತು ಬಾಬಾ ಸಾಹೇಬರ ಕೊಡುಗೆ ಎಷ್ಟಿದೆ ಅಂದ್ರೆ ನಿಜವಾಗ್ಲೂ ನಾವು ಅಳತೆ ಮಾಡೋಕ್ಕಾಗಲ್ಲ, ಊಹೆಯನ್ನು ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ತಂದೆ
ನಮ್ಗೆ ಜನ್ಮ ಕೊಟ್ಟಿದ್ದಾರೆ. ನನ್ನ ಮಗ ಡಾಕ್ಟರ್ ಆಗ್ಬೇಕು, ನಮ್ಮ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ 106 ಎಕರೆ ಸಂಪಾದನೆ ಮಾಡ್ಬೇಕು, ನನ್ನ ಮಗ 106 ಕೋಟಿ ಸಂಪಾದನೆ ಮಾಡ್ಬೇಕಂತೇಳಿ ಆಸೆ ಪಡ್ತಾರೆ ನಮ್ಮ ತಾಯಿ ತಂದೆ. ಆದ್ರೆ ಬಾಬಾ ಸಾಹೇಬ್ರು ಈ ದೇಶದ ಜನ ಈ ದೇಶವನ್ನ ಆಳ್ಬೇಕು, ನಾನು ಕಣ್ಣಾರೆ ನೋಡ್ಬೇಕಂತೇಳಿ ಬಾಬಾ ಸಾಹೇಬ್ರು ಆಲೋಚನೆ ಮಾಡಿದ್ರೆ ಹೊರತು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಯಾವುದೇ ಕೂಡ ಯೋಚನೆ ಮಾಡಿಲ್ಲ. ತನ್ನ 4 ಮಕ್ಕಳನ್ನು ಕಳ್ಕೊಂಡ್ರು ಕೂಡ ಸಾವು ಹೋಗಿಲ್ಲ ಬಾಬಾ ಸಾಹೇಬ್ರು. ಇದನ್ನೆಲ್ಲ ಹೇಳ್ಬೇಕಂದ್ರೆ ನಮ್ಮ ಕಣ್ಣಾಗ ನೀರೆಲ್ಲ ರಕ್ತ ಬರ್ತದೆ. ತಾವುಗಳೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. 4 ಮಕ್ಕಳು ಕಳ್ಕೊಂಡ್ರು ಕೂಡ ಬಾಬಾ ಸಾಹೇಬರು ಹೋರಾಟಗಳಲ್ಲಿ ಇಡೀ ದೇಶದಲ್ಲೇ ಸುತ್ತಾ ಇದ್ರು. ರಮಾಬಾಯಿ ಒಂದ್ಸರಿ ರಮೇಶ್ ಅಂತ ಒಬ್ಬ ಮಗ ತೀರೋಗ್ತಾನೆ. ಬಾಬಾ ಸಾಹೇಬರು ಕಲ್ಕತ್ತಾದಲ್ಲಿ ಇರ್ತಾರೆ. ಆವಾಗ ಟ್ರಂಕಲ್ಗಳು ಫೋನ್ಗಳು ಟ್ರಂಕಲ್ ಮಾಡ್ತಾ ಇದ್ರು, ಮತ್ತೆ ಪತ್ರಗಳು ಬರೀತಾ ಇದ್ರು. ರಮಾಬಾಯಿ ತಾಯಿ ಒಂದು ಪತ್ರವನ್ನು ಬರೀತಾರೆ. ಬಾಬಾ ಸಾಹೇಬ್ರೆ, ನಿನ್ ಮಗ ರಮೇಶ್ 4ನೇ ಮಗ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ಬಾಬಾ ಸಾಹೇಬರು ಟ್ರಂಕಲ್ಲಲ್ಲಿ ಮಾತಾಡ್ತಾರೆ. ರಮಾಬಾಯಿ, ನಾನ್ ಬರಕ್ಕಾಗಲ್ಲ, ನನ್ನನ್ನು ನಂಬಿ ಕೋಟಿ ಕೋಟಿ ಜನ ನನ್ನ ಹಿಂದೆ ಇದ್ದಾರೆ, ನನ್ನ ಸಮುದಾಯ ಬೇಕು, ನನ್ನ ಮಗು ಹೋದ್ರು ಪರವಾಗಿಲ್ಲ, ಅದನ್ನ ಮಣ್ಣು ಮಾಡ್ಬಿಡಲ್ಲ ಅಂತ ಹೇಳ್ತಾರೆ. ಸಾವು ಕೂಡ ಬರಲ್ಲ. ಇಂಥ ತ್ಯಾಗ ಬಲಿದಾನವನ್ನ ಯಾರಾದ್ರೂ ಮಾಡ್ತಾರ? ಅದರಿಂದ ಬಂಧುಗಳೇ, ಇವತ್ತು ಇನ್ನೂ ಮಾತಾಡೋದು ಹೆಚ್ಚಾಗಿದೆ. ಬೇರೆ ಕಡೆ ನಾವೆಲ್ಲ ಹೋಗ್ಬೇಕಾಗಿದೆ. ಊರಲ್ಲಿ ಕೂಡ ಒಂದು ಸಾಯಂಕಾಲ ಪೂಜೆ ಇಟ್ಕೊಂಡಿದೀವಿ. ಹೆಚ್ಚು ಹೆಚ್ಚು ಮಾತಾಡ್ಬೇಕಾಗಿದೆ. ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನ ಸಂವಿಧಾನವನ್ನ ತೆರೆದ ಬುಕ್ಕಲ್ಲಿ ನೋಡಿ, ನಾನು ಒಂದು ಜಾತಿಗೆ ಒಂದು ಧರ್ಮದ ಸಂವಿಧಾನ ಬರೆದಿಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ನಾನು ಸಂವಿಧಾನ ಅವಕಾಶವನ್ನು ಕೊಟ್ಟಿದ್ದೀನಿ. ಆ ಅವಕಾಶನ ಒಪ್ಪಿಸ್ಕೊಂಡು ನೀವು ಸಮಾನತೆಯನ್ನ ಕಾಪಾಡಿ ಅಂತೇಳಿ ಬಾಬಾ ಸಾಹೇಬ್ ಹೇಳಿದರು. ಇನ್ನೊಂದು ವಿಚಾರ, ಬಾಬಾ ಸಾಹೇಬರು ಚಳವಳಿ ಕಟ್ಟಬೇಕಾದ್ರೆ ಈ ದೇಶದಲ್ಲಿ ಸರ್ಕಾರಿ ನೌಕರಿ, ಬಾಬಾ ಸಾಹೇಬರ ಮೀಸಲಿದ್ದ ಸರ್ಕಾರಿ ನೌಕರಿ ಸಿಕ್ಕಿದೆ. ಇವತ್ತು ಕೋಟಿ ಕೋಟಿ ಜನ ಸರ್ಕಾರಿ ನೌಕರು ಅವರ ಋಣವನ್ನ ಉಳಿತಾ ಇದ್ದಾರೆ. ಅವರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಕಾರಲ್ಲಿ ಓಡುತ್ತಾರೆ, ಒಳ್ಳೆ ಬಂಗ್ಲೆಗಳಿದ್ದಾರೆ. ಆ ಸರ್ಕಾರಿ ನೌಕರರು ಇವತ್ತು ನಮ್ಮ ಜೊತೆಗಿಲ್ಲ. ಸರ್ಕಾರಿ ನೌಕರು ಅವ್ರ ರಕ್ತಾನೆ ಎಳಿಬೇಕಾಗಿತ್ತು. ಯಾಕೆ ಆಲೋಚನೆ ಮಾಡಿದ್ರು ಬಾಬಾ ಸಾಹೇಬ್ರು ಅಂದ್ರೆ, ಸರ್ಕಾರಿ ನೌಕರಿಗೆ ಸರ್ಕಾರಿ ಸಂಬಳ ಬರ್ತದೆ, ಅವ್ರ ಹೆಂಡತಿ ಮಕ್ಕಳು ಸಾಕ್ಲಿ, ನನ್ನ ಸಮುದಾಯವನ್ನ ಮೇಲೆತ್ತಿ ಅಂತೇಳಿ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ರು. ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ಸರ್ಕಾರಿ ನೌಕರರು ಬೆರಳನ್ನು ಎಷ್ಟು ಕೂಡ ಇಲ್ಲ, ಬಾಬಾ ಸಾಹೇಬ್ರು ನೆನ್ಸ್ಕೊಂತೂ ಇಲ್ಲ. ಬಟ್ ಅವ್ರ ಮನೆ ಒಳಗೆ ಅವ್ರ ಫೋಟೋ ಕೂಡ ಇಕ್ಕೋ ಗೊತ್ತಿಲ್ಲ. ಹಂಗಾಗಿ ಬಂಧುಗಳೇ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಒಂದ್ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇವತ್ತು ಈ ಭೂಮಿ ಮೇಲೆ 3 ಕೋಟಿ ದೇವರುಗಳು, 3 ಕೋಟಿ ದೇವರುಗಳು ಇರ್ಬೋದೇನು, 300 ಕೋಟಿ ದೇವರುಗಳು ಇರ್ಬೋದು, 33 ಕೋಟಿ ದೇವರುಗಳು ಇದಾವೆ. ಯಾವ ದೇವರುಗಳು ಸಂವಿಧಾನ ಬರ್ದಿಲ್ಲ, ಸಮಾನತೆ ಹೋರಾಟ ಮಾಡಿಲ್ಲ, ನೀರು ಮುಟ್ಟಕ್ ಬಿಟ್ಟಿಲ್ಲ, ಊರು ಒಳಗಡೆ ನಮ್ಮನ್ನು ಓಡಾಡಕ್ ಬಿಟ್ಟಿಲ್ಲ. ಶೂದ್ರ ಅತಿ ಶೂದ್ರ. ಶೂದ್ರ ಅಂದ್ರೆ ಏನು? ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿಗಳು ಎಲ್ಲ ಹಿಂದುಳಿದವರು ಶೂದ್ರಕ್ಕೆ ಬರ್ತಾರೆ. ಅತಿ ಶೂದ್ರ ಅಂದ್ರೆ ಏನು? ಶೋಷಿತ ಸಮುದಾಯಗಳು, ದಲಿತರು, ಇವರೆಲ್ಲ ಸೇರಿ ಅತಿ ಶೂದ್ರಕ್ಕೆ ಬರ್ತೀರಿ. ಇವರೆಲ್ಲ ಊರಿಂದ ಹೊರಗಡೆ ಇದ್ದೀರಿ ನಾವು. ಇದಕ್ಕೆ ಉದಾಹರಣೆ, ಇವತ್ತು ನೀವು ಕಣ್ಣು ಬಿಟ್ಟು ನೋಡು, ಪುಸ್ತಕದ ನೋಡು ಬಂದು ನೀವು ಕೋರೆಗಾಂವ್ ಇತಿಹಾಸ. ಆ ಕೋರೆಗಾಂವ್ ಇತಿಹಾಸ ಹೇಳ್ಬೇಕಂದ್ರೆ ಗಂಟೆ ಕುದ್ಲಿಬೇಕು. ಕೋರೆಗಾಂವ್ ಇತಿಹಾಸ ಹೆಂಗ್ ಸೃಷ್ಟಿ ಆಯ್ತು ಅಂದ್ರೆ, ಆಗಿನ ಕಾಲಘಟ್ಟದಲ್ಲಿ ಭೂಮಿ ಒಡೆತನ ಇಲ್ಲ, ನಮಗೆ ನಾಗರಿಕ ಸೌಲಭ್ಯ ಇಲ್ಲ, ಸರ್ಕಾರಿ ನೌಕರಿ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಯಾರು 25 ಎಕರೆ ಜಮೀನು ಇದ್ರು, ಯಾರು ಡಿಗ್ರಿ ಎಜುಕೇಶನ್ ಮಾಡಿದ್ರು, ಯಾರು ಮೇಲವರ್ಗರಿದ್ರು, ಅವ್ರಿಗೆ ಮಾತ್ರ ಮತದಾನ ಹಕ್ಕಿತ್ತು. ಮತದಾನ ಹಕ್ಕು ಕೂಡ ನಮ್ಗೆ ಇರ್ಲಿಲ್ಲ, ಓಟ್ ಹಾಕೋ ಹಕ್ಕಿರ್ಲಿಲ್ಲ ನಮ್ಗೆ. ಆಗ ಆ ಒಂದು ಕೋರೆಗಾಂವ್ನ ಇತಿಹಾಸದಲ್ಲಿ ಎಲ್ಲ ಹಿಂದುಳಿದವರು, ದಲಿತರು, ಮುಸಲ್ಮಾನೆಲ್ಲ ಸೇರಿ ಬಾಜಿರಾಯ, 2ನೇ ಬಾಜಿರಾಯ ಬ್ರಾಹ್ಮಣ, ಅವನ ಮೇಲೆ ಯುದ್ಧ ಮಾಡ್ತಾರೆ. ಇಂಗ್ಲಿಷ್ ಅವರಿಗೆ ಸಾಥ್ ಕೊಡ್ತಾರೆ ನಮ್ಮ ಶೋಷಿತ ವರ್ಗದವರು. ಸಿದ್ದನಾಕ ಮೂಕನಾಕ ಅಂದ್ರೆ ಅವರು ಲೀಡರ್ಗಳು. ಆ ಕೋರೆಗಾಂವ್ಗೆ ಯುದ್ಧದಲ್ಲಿ ಲೀಡರ್ಗಳು ಅವರು. ಯುದ್ಧ ಮಾಡಿ ಆ ಕೋರೆಗಾಂವಲ್ಲಿ ಶಾನೆ ಜಾಸ್ತಿ ಐತೆ ಕತೆ. ಅದು ಸ್ವಲ್ಪ ಗಂಟೆಯಲ್ಲಿ ಹೇಳಕ್ಕಾಗಲ್ಲ. ಆ ಯುದ್ಧ ನಡೆದಿತ್ತು. ಇವತ್ತು ಇಡೀ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಇವತ್ತು ಅದು ಉಳ್ಕೊಂಡಿದೆ. ಆ ಜಾಗದಲ್ಲಿ ನಾನು ಕೂಡ 2 ಸರಿ ಹೋಗಿದೆ. ನಮ್ಮ ನಾಯಕರುಗಳ ಸುಮಾರು ಜನ ಬಂದಿದ್ದಾರೆ. ಅಲ್ಲಿ 4 ಹುಣಸೆ ಮರಗಳೈತೆ, ಒಂದು ಸ್ತಂಭ ಇದೆ, ದೊಡ್ಡದಾಗಿ ಒಂದು ಸ್ತಂಭ ಇದೆ. 21 ಜನ ವೀರ ಮರಣ ಹೊಂದವ್ರನ್ನ ಆ ಒಂದು ಒಂದೇ ತರ ಸಮಾಧಿ ಮಾಡಿ ಇವತ್ತು ನೀವು ನೋಡ್ಬೋದು. ಈ ಭೂಮಿ ಇರೋವರೆಗೂ ಸ್ತಂಭ ಅಲ್ಲೇ ಇರ್ತೈತೆ. ಇವತ್ತು ಕೋರೆಗಾಂವ್ ಯುದ್ಧ ನಡೆದಿರೋದಕ್ಕೆ ನಾವೆಲ್ಲ ಕೂಡ ಇವತ್ತು ಒಳ್ಳೆ ಬಟ್ಟೆ ಹಾಕಿದಿರಿ. ಇವತ್ತಿಂತ ಒಂದು
ಜಾಗದಲ್ಲಿ ನಾವು ವಾಸನೆ ಮಾಡ್ತಾ ಇದ್ದೇವೆ. ಅದರಿಂದ ಬಂಧುಗಳೇ, ಬಾಬಾ ಸಾಹೇಬರ ಒಬ್ಬರು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮ ಸೀಮಿತ ಅಲ್ಲ ಅಂತ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದು ಎಲ್ರಿಗೂ ಅವ್ರು ಮೀಸಲಾತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಆರ್ ಸಿ ಗೌಡ ಹೇಳಿದ್ರು, ನಮ್ಮ ನಾರಾಯಣಪ್ಪ ಅವರು ಹೇಳಿದ್ರು, ಅಂತ ಜನ ಇವತ್ತು ಅರ್ಥ ಮಾಡ್ಕೊಂಡವ್ರಂದ್ರೆ ನಮ್ಮ ಜನ ಇನ್ನೂ ಎಚ್ಚೆತ್ಕೊಳ್ಬೇಕಾಗಿದೆ. ಇವತ್ತು ನಮ್ಮ ಮನೆ ಒಂದು ವಿಚಾರ ನಾನು ಹೇಳ್ತಾ ಮುಗಿಸ್ತೇನೆ. ನಮ್ಮ ಮಕ್ಕಳು, ನಮ್ಮ ಮನೆ ಮಕ್ಕಳಿಗೆ ಬಾಬಾ ಸಾಹೇಬ್ರ ವಿಚಾರವನ್ನ ಪರಿಚಯ ಮಾಡ್ಕೊಡ್ಬೇಕು. ಬಾಬಾ ಸಾಹೇಬ್ರ ಇತಿಹಾಸವನ್ನ ಅವ್ರಿಗೆ ಕಲಿಸ್ಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಮನೆ ಮಕ್ಕಳೆಲ್ಲ ಇವತ್ತು ಬಾಬಾ ಸಾಹೇಬ್ರ ವಿಚಾರದಲ್ಲಿ ಇದೆ. ನಮ್ಮ ಮನೆ ಮಕ್ಕಳು ಪೂರ್ತಿ ಎಲ್ಲ ಭಾಷಣಗಳು ಮಾಡ್ತಾರೆ ನಮ್ಮ ಮಕ್ಕಳು. ಆ ರೀತಿ ನಾವೆಲ್ಲ ಬಂದವರೆಲ್ಲ ಇಲ್ಲಿ ಮಾಡಿದ್ರೆ ಬಾಬಾ ಸಾಹೇಬ್ರ ಇತಿಹಾಸವನ್ನ ಈ ಭೂಮಿ ಚಂದ್ರ ಈ ಸೂರ್ಯ ಇರೋವರೆಗೂ ಪರ್ಮನೆಂಟ್ ಆಗಿ ಉಳಿತದೆ, ಶಾಶ್ವತ ಉಳ್ಕೊಂತಾರೆ ಅವ್ರ ಹೆಸರು. ಇವತ್ತು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳು ಸತ್ತಿರೋರು ಯಾಕೆ ತಿಳ್ಕೊಂಡಿರ ಅಂದ್ರೆ ಅವ್ರು ಈ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಇತಿಹಾಸವನ್ನು ಉಳಿಸ್ಕೊಂಡೋಗಿದ್ದಾರೆ. ಇವತ್ತು ನಾವು ಅನ್ಸ್ಕೊಂತ ಇದೀವಿ. ಅದರಿಂದ ಬಂಧುಗಳೇ, ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ಬೇಕಂತ ಇತ್ತು. ನಮ್ಮ ನಾಯಕರು ಕೂಡ ಬರ್ಬೇಕಾಗಿದ್ರು. ಗೋಂಜರಾಜು ನಿನ್ನೆ ಸಿಕ್ಕಿದ್ರು, ಹೇಳಿದೆ ಬಾಪ ಅಂತ. ಅವ್ರು ಯಾವ್ದು ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರು, ಬರಿಲ್ಲ. ಸರಿ, ಇನ್ನೊಂದ್ಸರಿ ಬರ್ತಾರೆ. ಹಂಗಾಗಿ ಇವತ್ತು ಒಂದು ಸರಳವಾಗಿ, ಇವತ್ತು ಬರೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬರ ಪರಿನಿಬ್ಬರ ನಡೀತಾ ಅನ್ಕೊಬೇಡ್ರಿ. ಸುಮಾರು 20-30 ದೇಶಗಳಲ್ಲಿ, ಲಂಡನ್, ಅಮೆರಿಕ, 191 ದೇಶಗಳಿಗೆ ಬಾಬಾ ಸಾಹೇಬ್ ವಿಚಾರವನ್ನ ಇವತ್ತು ಸ್ಮರಣೆ ಮಾಡ್ತಾ ಇದ್ದಾರೆ. ನಾವು ಕೂಡ ಸರಳವಾಗಿ ಇವತ್ತು ಸ್ಮರಣೆ ಮಾಡ್ತಾ ಇದ್ದೀರಿ. ತಾವೆಲ್ರಿಗೂ ಈ ಬಂದಂತ ಎಲ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈಗ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹಂತ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಸಹ ಸಾಮೂಹಿಕವಾಗಿ ಭೀಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸಲಾಗಿದೆ. ಕ್ರಾಂತಿ ಕಹಳೆ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಕ್ರಾಂತಿ ಕಹಳೆ ಮೊಳಗೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಗಟ್ಟಿಯಾಗಿ ಕೂಗಿ ಹೇಳಿರೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ. ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ, ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ. ಎಚ್ಚೆದೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನಿರಿ, ಎಚ್ಚೆದೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನಿರಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ. ಗಟ್ಟಿಯಾಗಿ ಕೂಗಿ ಹೇಳಿರೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ. ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ, ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ. ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ, ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ. ಆದಿಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ತೋರುವ, ಆದಿಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ತೋರುವ. ಗಟ್ಟಿಯಾಗಿ ಕೂಗಿ ಹೇಳಿರೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ನಮ್ಮ ಜೊತೆ ಇರುವುದೆಂದು ಬುದ್ಧರ ಮಾರ್ಗವು, ನಮ್ಮ ಜೊತೆ ಇರುವುದೆಂದು ಬುದ್ಧರ ಮಾರ್ಗವು. ಪೆರಿಯಾರರ ತತ್ವವು ಪುಲೆಯವರ ಆಚಾರವು, ಪೆರಿಯಾರರ ತತ್ವವು ಪುಲೆಯವರ ಆಚಾರವು. ಸೋಲೆ ಎಂಬ ಮಾತೆಯಿಲ್ಲ ಮುನ್ನುಗ್ಗುತ್ತ ಸಾಗಿರಿ, ಸೋಲೆ ಎಂಬ ಮಾತೆಯಿಲ್ಲ ಮುನ್ನುಗ್ಗುತ್ತ ಸಾಗಿರಿ. ಅನ್ಯಾಯವ ಅಳಿಸುತ್ತ ಸಮಾನತೆಯ ಬೆಳೆಸುತ್ತ, ಅನ್ಯಾಯವ ಅಳಿಸುತ್ತ ಸಮಾನತೆಯ ಕಳಿಸುತ್ತ. ಗಟ್ಟಿಯಾಗಿ ಕೂಗಿ ಹೇಳಿರೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಜೈ ಭೀಮ್.